ಶಾಂತಿ, ಪ್ರೀತಿ, ಸಹಬಾಳ್ವೆಯನ್ನು ಸಾರುವಂತಹ ಕ್ರಿಸ್ಮಸ್ ಹಬ್ಬದ ನಡುವೆನೂ ಆಡಳಿತಾರೂಢ ಪಕ್ಷದ ಜನ ಯಾಕೆ ಅಸಹಿಷ್ಣುತೆಯನ್ನು ತೋರಿಸ್ತಾ ಇದ್ದಾರೆ? ಇವರ ಧರ್ಮಾಂಧ ದರ್ಪ ಅಮಾಯಕ ಮಕ್ಕಳು, ವಿಕಲಚೇತನರು, ಬಡವರನ್ನು ಬಿಡದಷ್ಟು ಯಾಕೆ ವಿಷಮಯವಾಗಿದೆ? ಕ್ಯಾರೋಲ್ ಹಾಡ್ತಾ ಇದ್ದಂತಹ ಮಕ್ಕಳ ಮೇಲೆ ದಾಳಿ ಮಾಡುವಂತ ಈ ಸಂಘಿ ಜನರಿಗೆ ಕಿಂಚಿತ್ ನಾಚಿಕೆ ಆಗ್ತಾ ಇಲ್ವಾ? ಬಿಜೆಪಿ ನಾಯಕರೊಬ್ರು ಚರ್ಚ್ ಒಳಗೆ ಅಂಧ ಮಹಿಳೆಯ ಮೇಲೆ ಹಲ್ಲೆಯನ್ನ ನಡೆಸ್ತಾರೆ ಅಂತ ಅಂದ್ರೆ ಕಾನೂನು ಅನ್ನೋದು ಎಲ್ಲಿದೆ? ಸಾಂತಾ ಕ್ಲಾಸ್ ವೇಷವನ್ನ ಧರಿಸೋದು, ಕ್ರಿಸ್ಮಸ್ ಹಬ್ಬದ ವಸ್ತುಗಳನ್ನ ಮಾರೋದು ಅಪರಾಧ ಅನ್ನೋದಾದ್ರೆ ಇದು ಎಂಥ ಪ್ರಜಾಪ್ರಭುತ್ವ? ದ್ವೇಷವನ್ನ ಹರಡುವವರೇ ಅಧಿಕಾರದಲ್ಲಿರುವಾಗ ಧರ್ಮ ಅನ್ನೋದು ಮಾನವೀಯವಾಗಿ ಉಳಿದೇನೆ ಉನ್ಮಾದವಾಗ್ತಾ ಇದ್ರೆ ರಕ್ಷಣೆ ಇದೆಯಾ? ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆಯಲ್ಲಿ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಕಂಡಿರುವಂತಹ ಈ ಕ್ರಿಶ್ಚಿಯನ್ ವಿರೋಧಿ ಉನ್ಮಾದದ ಬಳಿಕ ಎದ್ದಿರುವಂತಹ ಪ್ರಶ್ನೆಗಳಿವು. ಈ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಈಗಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ, ಬೆಂಬಲಿಸಿ. ಇಂಥ ಪ್ರಶ್ನೆಗಳನ್ನು ಕೇಳುವಂಥ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿ ಆಗ್ತಾರೆ. ಈ ವಿಡಿಯೋವನ್ನು ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಹಾಗೆ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಸತ್ಯವನ್ನು ಎಲ್ಲೆಡೆಗೂ ತಲುಪಿಸಿ. ಈಗಿನ ವಿಷಯಕ್ಕೆ ಬರೋಣ. ಸುಂದರ ಸಹಬಾಳ್ವೆಯ ಹಬ್ಬ ಕ್ರಿಸ್ಮಸ್ ಅನ್ನು ಆಚರಿಸೋದಕ್ಕೆ ಜಗತ್ತು ಸಿದ್ಧವಾಗ್ತಾ ಇರುವಾಗ ಭಾರತದಲ್ಲಿ ದ್ವೇಷ ಕಕ್ಕೋದು ಜೋರಾಗ್ತಾ ಇದೆ. ದೇಶದಲ್ಲಿ ಅನೇಕ ಕಡೆ ಕ್ರೈಸ್ತ ಸಮುದಾಯದವರ ಪಾಲಿಗೆ ಕ್ಯಾರಲ್ಗಳು ಮತ್ತು ಕೇಕ್ಗಳು ಈ ಸಲ ಖುಷಿಯನ್ನು ತಂದಿಲ್ಲ. ಬದಲಾಗಿ ಅದು ಭಯ, ಬೆದರಿಕೆ ಮತ್ತು ಹಿಂಸೆಯನ್ನು ತಂದಿದೆ. ದೆಹಲಿಯ ಗದ್ದಲದ ಬೀದಿಗಳಿಂದ ಹಿಡಿದು ಛತ್ತೀಸ್ಗಢದ ಬುಡಕಟ್ಟು ಪ್ರದೇಶಗಳವರೆಗೆ, ಒಡಿಶಾದ ಹಬ್ಬದ ಮಾರುಕಟ್ಟೆಗಳಿಂದ ಕೇರಳದಲ್ಲಿನ ಸಾಮರಸ್ಯತೆಗೆ ಹೆಸರಾಗಿದ್ದಂಥ ಊರುಗಳವರೆಗೆ ಎಲ್ಲೆಲ್ಲೂ ಒಂದು ಬಗೆಯ ದುಷ್ಟ ನಡೆಗಳು ಕ್ರಿಸ್ಮಸ್ ಖುಷಿಯನ್ನು ಕಸಿತಾ ಇವೆ. ಆಡಳಿತಾರೂಢ ಬಿಜೆಪಿಯವರು ಮತ್ತು ಸಂಘ ಪರಿವಾರದವರೇ ಇಂಥ ನೀಚ ದಾಳಿಗಳಲ್ಲಿ ತೊಡಗಿರುವಾಗ ಇದನ್ನ ಕೇವಲ ಬಿಡಿ ಘಟನೆಗಳು ಅಂತ ಕಡೆಗಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಅಪರಾಧಿಗಳು ಆಡಳಿತ ಪಕ್ಷದ ವಿವಿಧ ಹುದ್ದೆಗಳಲ್ಲಿರೋರಾಗಿದ್ದಾರೆ. ಮತ್ತೆ ಬಲಿಪಶುಗಳು ಅಂಧ ಮಹಿಳೆಯರು, ಕ್ಯಾರೋಲ್ಗಳನ್ನು ಹಾಡುವಂತಹ ಮಕ್ಕಳು, ಮತ್ತೆ ತಮ್ಮ ಸತ್ತ ಬಂಧುಗಳನ್ನು ಸಮಾಧಿ ಮಾಡೋದಕ್ಕೂ ಕೂಡ ಒದ್ದಾಟದ ಸ್ಥಿತಿಯನ್ನು ಎದುರಿಸ್ತಾ ಇರುವಂತಹ ದುಃಖಿತ ಕುಟುಂಬದವರಾಗಿದ್ದಾರೆ. ಇದು ಭಯಾನಕ ಸತ್ಯ. ಮತ್ತೆ ಇಲ್ಲಿ ಧರ್ಮಾಂಧತೆಯೇ ದೊಡ್ಡದಾಗಿ ಮನುಷ್ಯತ್ವ ಸಾಯ್ತಾ ಇದೆ. ಈ ಕ್ರಿಶ್ಚಿಯನ್ ವಿರೋಧಿ ಉನ್ಮಾದ ಎಷ್ಟು ಕ್ರೂರ ಮತ್ತೆ ಕೊಳಕಾಗಿದೆ ಅನ್ನೋದಕ್ಕೆ ಈಗ ನಡೆದಿರುವಂತಹ ಒಂದೊಂದು ಘಟನೆಗಳು ಕೂಡ ಸಾಕ್ಷಿಯಾಗಿವೆ. ಡಿಸೆಂಬರ್ 20ರಂದು ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಚರ್ಚ್ ಒಳಗೆ ಬಿಜೆಪಿ ನಾಯಕರೊಬ್ಬರು ಅಂಧ ಮಹಿಳೆಯ ಮೇಲೆ ಹಲ್ಲೆಯನ್ನು ನಡೆಸಿರುವಂಥ ಘಟನೆ ನಡೆದಿದೆ. ಚರ್ಚ್ ಒಂದು ಪವಿತ್ರ ಸ್ಥಳ, ಆದರೆ ಜಬಲ್ಪುರದಲ್ಲಿ ಆಡಳಿತಾರೂಢರ ಈ ಧರ್ಮಾಂಧ ಮದದಿಂದಾಗಿ ಅದು ಅತ್ಯಂತ ವಿಕಾರ ರೀತಿಯ ಅಪರಾಧ ಸ್ಥಳ ಆಯಿತು. ಬಿಜೆಪಿಯ ಜಬಲ್ಪುರ ನಗರ ಘಟಕದ ಉಪಾಧ್ಯಕ್ಷ ಅಂಜು ಭಾರ್ಗವ್ ಅವರು ಹವಾಬಾಗ್ ಪ್ರದೇಶದ ಚರ್ಚ್ನೊಳಗೆ ಅಂಧ ಮಹಿಳೆಯ ಮೇಲೆ ಹಲ್ಲೆಯನ್ನು ನಡೆಸ್ತಾ ಇರುವಂಥ ವಿಡಿಯೋ ವೈರಲ್ ಆಗಿದೆ. ಬಿಜೆಪಿ ನಾಯಕಿ ಆ ಅಸಹಾಯಕ ಅಂಧ ಮಹಿಳೆಯ ತೋಳನ್ನು ತಿರುಚೋದು, ಅವಳು ಮುಖವನ್ನು ಹಿಡಿದು ನಿಂದನೆ ಮಾಡೋದನ್ನು ವರದಿಗಳು ಮತ್ತು ವಿಡಿಯೋ ಪುರಾವೆಗಳು ತೋರಿಸಿವೆ. ಆ ವಿಡಿಯೋದಲ್ಲಿ ದೃಷ್ಟಿಹೀನತೆಯ ಬಗ್ಗೆ ಆ ಬಿಜೆಪಿ ನಾಯಕಿ ಅವಹೇಳನವನ್ನು ಮಾಡ್ತಾರೆ. ಈ ಜನ್ಮದಲ್ಲಿ ಕುರುಡರಾಗಿರೋರು ಮುಂದಿನ ಜನ್ಮದಲ್ಲೂ ಕುರುಡರಾಗಿನೇ ಹುಟ್ಟುತ್ತಾರೆ ಅಂತ ಅತ್ಯಂತ ಅಸಭ್ಯವಾಗಿ, ಅಮಾನವೀಯವಾಗಿ ಆ ಅಂಧ ಮಹಿಳೆಗೆ ನೋವಾಗೋ ರೀತಿಯಲ್ಲಿ ಮಾತಾಡ್ತಾ ಇರೋದನ್ನು ಆ ವಿಡಿಯೋದಲ್ಲಿ ನಾವು ನೋಡಬಹುದು. ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ, ತೀವ್ರ ಜನಾಕ್ರೋಶಕ್ಕೆ ಕಾರಣ ಆಗಿದೆ. ಮಹಿಳೆ ತನ್ನ ಮುಂದಿನ ಜನ್ಮದಲ್ಲೂ ಕೂಡ ಅಂಧಳಾಗ್ತಾಳೆ ಅನ್ನುವಂಥ ಆ ಬಿಜೆಪಿ ನಾಯಕಿಯ ಅವಹೇಳನ ಎಷ್ಟು ಕೆಟ್ಟ ಮನಸ್ಥಿತಿದು ಅಂತ ನಾವು ನೋಡಬಹುದು. ಕಾನೂನು ಕಾಪಾಡಬೇಕಾದಂಥ ಪೊಲೀಸ್ ಅಧಿಕಾರಿನೇ ಆ ಬಿಜೆಪಿ ನಾಯಕಿ ನಡೆಸಿದಂಥ ಇಷ್ಟೆಲ್ಲ ದರ್ಪದ ವರ್ತನೆಗೆ ಮೂಕ ಪ್ರೇಕ್ಷಕನಾಗೆ ಸಾಕ್ಷಿಯಾಗಿ ನಿಂತಿರೋದು ಈ ವ್ಯವಸ್ಥೆಯನ್ನ ಅಣಕಿಸ್ತಾ ಇದೆ. ಇನ್ನು ಸಾಕ್ಷರ ರಾಜ್ಯ ಅಂತ ಹೇಳಲಾಗುವಂಥ ಕೇರಳದಲ್ಲೂ ಅದನ್ನು ಮೀರಿ ಧರ್ಮಾಂಧತೆ ನಿಂತು ಬಿಟ್ಟಿರೋ ಹಾಗೆ ಕಾಣಿಸ್ತು. ದಶಕಗಳಿಂದನೂ ಕೇರಳವನ್ನು ಕೋಮು ಸಾಮರಸ್ಯದ ನೆಲೆ ಅಂತ ನೋಡಲಾಗಿದೆ. ಆದರೆ ಡಿಸೆಂಬರ್ 21ರಂದು ಪಾಲಕ್ಕಾಡ್ ಜಿಲ್ಲೆಯಲ್ಲಿ ನಡೆದಂಥ ಈ ಒಂದು ಘಟನೆ ಅಸಹಿಷ್ಣುತೆ ಕರಾಳ ಸ್ವರೂಪವನ್ನೇ ತೋರಿಸಿದೆ. ಪುದುಚೇರಿ ಪ್ರದೇಶದಲ್ಲಿ ಕ್ರಿಸ್ಮಸ್ ಕ್ಯಾರೋಲ್ಗಳನ್ನು ಹಾಡುವಂಥ ಮಕ್ಕಳ ಗುಂಪಿನ ಮೇಲೆ ದಾಳಿಯನ್ನು ನಡೆಸಲಾಗಿದೆ.
RSS ಕಾರ್ಯಕರ್ತ ಅಶ್ವಿನ್ ರಾಜು ನೇತೃತ್ವದ ಗುಂಪು ಈ ಒಂದು ಹಲ್ಲೆಯನ್ನು ನಡೆಸಿದೆ. ಹಬ್ಬದ ಸಡಗರದಲ್ಲಿದ್ದಂಥ ಮಕ್ಕಳನ್ನ ಹೊಡೆಯಲಾಯಿತು ಅಂತ ಅಂದರೆ ಇವ್ರು ಎಂಥವ್ರು ಅನ್ನೋದನ್ನು ಯೋಚನೆ ಮಾಡಬೇಕು. ಹಬ್ಬದ ಸಂಭ್ರಮದಲ್ಲಿದ್ದಂಥ ಆ ಮಕ್ಕಳ ಮೇಲೆ ದಾಳಿ ಮಾಡೋ ಮೂಲಕ ಅವರ ಆ ಎಳೆಯ ಮನಸ್ಸಿನಲ್ಲಿ ಶಾಶ್ವತ ಭಯ ಮತ್ತು ಅಸುರಕ್ಷತೆಯ ಬೀಜವನ್ನು ಬಿತ್ತಲಾಗಿದೆ. ಇದೇನಾ ನಾವು ಕಟ್ಟ ಬಯಸುವಂಥ ನವಭಾರತ? ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಮನೆ ಮನೆಗೆ ತೆರಳಿ ಕ್ಯಾರೋಲ್ ಹಾಡ್ತಾ ಇದ್ದಂಥ 15ರಿಂದ 18 ವರ್ಷದೊಳಗಿನ ಮಕ್ಕಳ ಗುಂಪಿನ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಅವರ ಸಂಗೀತೋಪಕರಣಗಳನ್ನು ಧ್ವಂಸಗೊಳಿಸಲಾಗಿದೆ. ಈ ಘಟನೆ ದಕ್ಷಿಣ ರಾಜ್ಯಗಳು ಕೋಮು ಧ್ರುವೀಕರಣದ ವಿರುದ್ಧದ ಕೋಟೆಯಾಗಿವೆ ಅನ್ನುವಂಥ ಒಂದು ಭ್ರಮೆಯನ್ನು ಛಿದ್ರಗೊಳಿಸುತ್ತೆ. ಇದು ಹಬ್ಬದ ಮುಗ್ಧತೆಯ ಮೇಲಿನ ದಾಳಿಯಾಗಿದೆ. ಸಹಬಾಳ್ವೆಯ ಧ್ವನಿಯನ್ನು ಮೌನಗೊಳಿಸುವಂಥ ಒಂದು ಕಟುಕತನ ಆಗಿದೆ. ನವದೆಹಲಿಯಲ್ಲಂತೂ ಧಾರ್ಮಿಕ ಕುರುಡುತನ ಇನ್ನೂ ಅಸಂಬದ್ಧ ಮಟ್ಟದಲ್ಲಿದೆ. ಡಿಸೆಂಬರ್ 27ರಂದು ಲಜಪತ್ ನಗರದ ಮಾರುಕಟ್ಟೆಯಲ್ಲಿ ಬಜರಂಗ್ ದಳದ ಸದಸ್ಯರು ಸಾಂತಾಕ್ಲಾಸ್ ಟೋಪಿಗಳನ್ನು ಧರಿಸಿದ್ದಕ್ಕಾಗಿ ಮಹಿಳೆಯರು ಮತ್ತು ಮಕ್ಕಳಿಗೆ ಕಿರುಕುಳ ನೀಡಿ ಅದನ್ನು ಚಿತ್ರೀಕರಿಸಿದ್ದಾರೆ. ಆ ಬಡ ಮಹಿಳೆಯರ ಮೇಲೆ ಮತಾಂತರದಲ್ಲಿ ತೊಡಗಿರುವಂಥ ಒಂದು ಆರೋಪವನ್ನು ಹೊರಿಸಲಾಗಿದೆ. ಇದು ಸಾರ್ವಜನಿಕ ಸ್ಥಳ ಮತ್ತು ವೈಯಕ್ತಿಕ ಆಯ್ಕೆಯ ಮೇಲೆ ನಿಯಂತ್ರಣ ಹೇರುವ ಥರದ ದಬ್ಬಾಳಿಕೆಯ ನಡವಳಿಕೆ ಆಗಿದೆ. ದೆಹಲಿಯ ಅತ್ಯಂತ ಜನಪ್ರಿಯ ಮಾರುಕಟ್ಟೆಯೊಂದರಲ್ಲಿ ಮಹಿಳೆಯರನ್ನು ಬೆದರಿಸೋದು ಭಯಾನಕ ಸಂದೇಶವನ್ನು ರವಾನಿಸುತ್ತೆ. ಮತ್ತು ಇಂಥ ಬೆದರಿಕೆಯ ಬಗ್ಗೆ ಪೊಲೀಸರ ಮೌನ ಇನ್ನಷ್ಟು ನಿರಾಶಾದಾಯಕ ಭಾವನೆಯನ್ನು ಮೂಡಿಸುತ್ತೆ. ಒಡಿಶಾದಲ್ಲಿ ಇದೇ ಜನರ ದ್ವೇಷ ಮತ್ತೊಂದು ರೀತಿಯಲ್ಲಿ ಕಾಣಿಸಿದೆ. ಡಿಸೆಂಬರ್ 23ರಂದು ವೈರಲ್ ಆದಂಥ ವಿಡಿಯೋದಲ್ಲಿ ಸ್ಯಾಂತಾ ಟೋಪಿಗಳು ಮತ್ತು ಮಾಸ್ಕ್ಗಳನ್ನು ಮಾರಾಟ ಮಾಡುವಂಥ ಬಡ ಬೀದಿ ವ್ಯಾಪಾರಿಗಳನ್ನು ಈ ಜನರು ಬೆದರಿಸಿ ವಿಡಿಯೋ ಮಾಡಿದ್ದಾರೆ. ಈ ದಾಳಿಕೋರರು ಇದು ಹಿಂದೂ ರಾಷ್ಟ್ರ ಅಂತ ಕೂಗಾಡಿದ್ದಾರೆ. ಇಲ್ಲಿ ಕ್ರಿಶ್ಚಿಯನ್ ವಸ್ತುಗಳನ್ನು ಮಾರಾಟ ಮಾಡೋದಿಲ್ಲ ಅಂತ ಅರ್ಚಾಡಿದ್ದಾರೆ. ಇದು ಕೇವಲ ಒಂದು ಧರ್ಮದ ಮೇಲಿನ ದ್ವೇಷ ಅಲ್ಲ, ಇದು ಬಡವರ ಹೊಟ್ಟೆ ಮೇಲೆ ಹೊಡೆಯುವಂಥ ಹೇಯ ಕೃತ್ಯ ಆಗಿದೆ. ಈ ವಸ್ತುಗಳನ್ನು ಮಾರಾಟ ಮಾಡುವಂಥ ಮಾರಾಟಗಾರರು ಹೆಚ್ಚಾಗಿ ಕ್ರೈಸ್ತರಲ್ಲ. ಅವರು ಹಬ್ಬದ ಸಮಯದಲ್ಲಿ ಅಲ್ಪ ಸ್ವಲ್ಪ ಗಳಿಸೋದಕ್ಕೆ ಪ್ರಯತ್ನಿಸ್ತಾ ಇರುವಂಥ ಸಣ್ಣ ವ್ಯಾಪಾರಿಗಳಾಗಿರ್ತಾರೆ. ಆದರೆ ಅವರು ಅದನ್ನು ಮಾರಾಟ ಮಾಡಿದ ಹಾಗೆ ತಡೆಯಲಾಗುತ್ತೆ. ಅಲ್ಲಿಂದ ಅವರು ತಮ್ಮ ವಸ್ತುಗಳನ್ನು ಎತ್ಕೊಂಡು ಓಡ್ ಹೋಗೋ ಹಾಗೆ ಮಾಡಲಾಗತ್ತೆ. ಈ ವಿವೇಕಹೀನ ಧರ್ಮಾಂಧ ಜನ ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಶ್ರೀಮಂತರು ಪಂಚತಾರ ಹೋಟೆಲ್ಗಳು ಮತ್ತು ಗೇಟೆಡ್ ಸಮುದಾಯಗಳಲ್ಲಿ ಕ್ರಿಸ್ಮಸ್ಸನ್ನು ಯಾವುದೇ ಭಯ ಇಲ್ಲದೇನೆ ಆಚರಿಸಬಹುದು. ಆದರೆ ಧರ್ಮಾಂಧರ ನಿಜವಾದ ದಾಳಿಗೆ ಇಲ್ಲಿ ತುತ್ತಾಗ್ತಾ ಇರೋರು ಇಂಥ ಬಡವರು, ಬೀದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಬದುಕನ್ನು ಸಾಗಿಸಬೇಕಾದವರು ಮತ್ತು ಹಳ್ಳಿಯಲ್ಲಿರುವಂಥ ಬುಡಕಟ್ಟು ಜನರು. ಒಂದು ಕಡೆಗೆ ಬದುಕಿಗಾಗಿ ಹೋರಾಡ್ತಾ ಇರೋರ ಮೇಲೆ ದಾಳಿಗಳು ನಡೀತಾ ಇದ್ರೆ, ಇನ್ನೊಂದು ಕಡೆಗೆ ಇವರು ದ್ವೇಷ ಸತ್ತವರನ್ನು ಕೂಡ ಬಿಡ್ತಾ ಇಲ್ಲ ಅನ್ನೋದು ಇನ್ನೂ ಘೋರವಾಗಿದೆ. ಛತ್ತೀಸ್ಗಢದಲ್ಲಿ ಸತ್ತವರನ್ನು ನಡೆಸಿಕೊಳ್ಳುವಲ್ಲಿಯೂ ಕೂಡ ಅತ್ಯಂತ ಹೇಯ ನಡವಳಿಕೆಯನ್ನು ತೋರಿಸಲಾಗಿದೆ. ಅತ್ಯಂತ ಅನಾಗರಿಕವಾಗಿ ಅಲ್ಲಿ ವರ್ತಿಸಲಾಗಿದೆ. ಕ್ರಿಶ್ಚಿಯನ್ ಕುಟುಂಬಗಳು ತಮ್ಮ ಪೂರ್ವಜರ ಹಳ್ಳಿಗಳಲ್ಲಿ ತಮ್ಮ ಪ್ರೀತಿ ಪಾತ್ರರನ್ನು ಸಮಾಧಿ ಮಾಡೋದಕ್ಕೂ ಕೂಡ ಅವಕಾಶ ನಿರಾಕರಿಸುವಂಥ ಘಟನೆಗಳು ನಡೆದಿವೆ. ಕಾಂಕೇರ್ ಜಿಲ್ಲೆಯ ಬಡೇತೇವ್ಡ ಗ್ರಾಮದಲ್ಲಿ ಗುಂಪೊಂದು ಸಮಾಧಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರಿಂದ ಆ ಕುಟುಂಬ ತನ್ನ ದುಃಖದ ಸಮಯದಲ್ಲೂ ಕೂಡ ಅವಮಾನವನ್ನು ಎದುರಿಸಬೇಕಾಯಿತು. ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ 2025ರಲ್ಲಿ ಮಾತ್ರನೇ ಇಂಥ 23ಕ್ಕೂ ಹೆಚ್ಚು ಸಮಾಧಿ ಸಂಬಂಧಿತ ಘಟನೆಗಳು ದಾಖಲಿಸಿದೆ. ನಮ್ಮ ಸಂವಿಧಾನದ 21ನೇ ವಿಧಿ ಘನತೆಯ ಹಕ್ಕನ್ನು ಖಾತ್ರಿಪಡಿಸುತ್ತೆ. ಇದು ಸತ್ತವರಿಗೂ ಕೂಡ ಅನ್ವಯ ಆಗುತ್ತೆ. ಆದರೂ ಬುಡಕಟ್ಟು ಪ್ರದೇಶಗಳಲ್ಲಿ ಈ ಹಕ್ಕನ್ನು ವ್ಯವಸ್ಥಿತವಾಗಿ ಉಲ್ಲಂಘಿಸಲಾಗ್ತಾ ಇದೆ. ಅಂತ್ಯಕ್ರಿಯೆಗೆ ಅಡ್ಡಿಪಡಿಸೋದು, ಕೊಳಿತಾ ಇರುವಂಥ ದೇಹದೊಂದಿಗೆ ಆ ಕುಟುಂಬ ಕಣ್ಣೀರಿಡೋ ಹಾಗೆ ಮಾಡೋದು ಅತ್ಯಂತ ಕ್ರೂರವಾಗಿದೆ. ಇದೆಲ್ಲನೂ ಕ್ರಿಶ್ಚಿಯನ್ ಧರ್ಮವನ್ನು ವಿದೇಶಿ ಬೆದರಿಕೆ ಅನ್ನೋ ಹಾಗೆ ರೂಪಿಸುವಂಥ ಒಂದು ನಡವಳಿಕೆಯ ಭಾಗನೇ ಆಗಿದೆ. ಈ ನಿರೂಪಣೆ ಇತಿಹಾಸವನ್ನು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ಮಾಡುತ್ತೆ. ಕ್ರಿಶ್ಚಿಯನ್ ಧರ್ಮ ಸುಮಾರು 2000 ವರ್ಷಗಳ ಹಿಂದೆನೇ ಭಾರತಕ್ಕೆ ಬಂತು. ಅದು ಯುರೋಪಿನ ಅನೇಕ ಭಾಗಗಳನ್ನು ತಲುಪೋ ಮೊದಲೇನೆ ಇಲ್ಲಿತ್ತು. ಒಂದು ಕಡೆಗೆ ಲಿಯೋನೆಲ್ ಮೆಸ್ಸಿ ಅಂತ ವಿದೇಶಿ ತಾರೆಯರನ್ನು ಕಂಡು ಸಂಭ್ರಮಿಸುವಂಥ ಇದೇ ಜನ ಏಸುವನ್ನು ಪ್ರಾರ್ಥಿಸುವಂಥ ನಮ್ಮದೇ ಮಣ್ಣಿನ ಮಕ್ಕಳನ್ನು ಮಾತ್ರನೇ ಶತ್ರುಗಳ ಹಾಗೆ ಕಾಣ್ತಾ ಇರೋದು ಎಂಥ ವಿಪರ್ಯಾಸ ಅಲ್ವಾ? ಜಾಗತಿಕ ಸೂಪರ್ ಸ್ಟಾರ್ ಭೇಟಿ ನೀಡಿದಾಗ ತೆರೆದ ತೋಳುಗಳಿಂದ ಸ್ವಾಗತಿಸಲಾಗುತ್ತೆ. ಇಲ್ಲಿ ಸ್ಥಳೀಯ ನಾಗರಿಕರು ತಮ್ಮ ಸಾಂವಿಧಾನಿಕ ಹಕ್ಕಿನ ವ್ಯಾಪ್ತಿಯಲ್ಲಿ ನಡೆದುಕೊಂಡ್ರೆ ಅವರನ್ನು ಶತ್ರುಗಳು ಅಂತ ನೋಡಲಾಗುತ್ತೆ. ಡಿಸೆಂಬರ್ ತಿಂಗಳಲ್ಲಿ ಕಂಡಿರುವಂಥ ಹಿಂಸಾಚಾರದ ಅಲೆಯ ಬಗ್ಗೆ ಕಾಣಿಸ್ತಾ ಇರುವಂಥ ಈ ಮೌನ ಇನ್ನೂ ಭಯಾನಕ ಅನ್ನೋ ಹಾಗಿದೆ. ಎಲ್ಲೋ ಕೆಲವು ಕಡೆಗಳಲ್ಲಿ ಕಾಂಗ್ರೆಸ್ ಇದ್ರ ವಿರುದ್ಧ ಧ್ವನಿ ಎತ್ತುತ್ತೆ. ಕ್ರೈಸ್ತ ಧಾರ್ಮಿಕ ಮುಖಂಡರು ಇದ್ರ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿ ಸಮುದಾಯಕ್ಕೆ ರಕ್ಷಣೆಯನ್ನು ಒದಗಿಸುವಂತೆ ಈ ದೇಶದ ಗೃಹ ಮಂತ್ರಿಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಇದೆಲ್ಲದರ ಮೂಲ ಅಲ್ಲಿನೇ ಇರುವಾಗ ಎಂಥ ರಕ್ಷಣೆಯನ್ನು ಮತ್ತು ಎಂಥ ಕ್ರಮವನ್ನು ನಾವು ನಿರೀಕ್ಷೆ ಮಾಡಬಹುದು? ಅಂಜು ಭಾರ್ಗವ್ ಥರದ ಆಡಳಿತಾರೂಢ ಪಕ್ಷದ ಜನ ಅಂಗವಿಕಲ ಮಹಿಳೆಯ ಮೇಲೆ ಹಲ್ಲೆಯನ್ನು ನಡೆಸ್ತಾ ಇರೋದು ಕ್ಯಾಮ್ರಾದಲ್ಲಿ ಸೆರೆಯಾದಾಗ ಆ ಪಕ್ಷ ಮಾತಾಡ್ತಾ ಇಲ್ಲ. ಲಜಪತ್ ನಗರದ ಬೀದಿಗಳಲ್ಲಿ ಗುಂಪುಗಳು ಬಡವರ ಮೇಲೆ ಅಬ್ಬರಿಸಿದಾಗ ಪೊಲೀಸರು ಏನಾದರೂ ಕ್ರಮವನ್ನು ತೆಗೆದುಕೊಂಡ್ರ? ಇಲ್ಲ. ಈ ಮೌನ ಕೂಡ ವ್ಯವಸ್ಥಿತವಾಗಿ ಇರೋ ಹಾಗೆ ಕಾಣ್ತಾ ಇದೆ.
ಈ ದ್ವೇಷದ ನಡವಳಿಕೆಗಳು, ಈ ಹಿಂಸಾಚಾರ ಎಲ್ಲ ಈಗ ಈ ದೇಶದ ಸಂಸ್ಕೃತಿಯ ಭಾಗ ಅನ್ನೋಷ್ಟರ ಮಟ್ಟಿಗೆ ಸಾಮಾನ್ಯ ಅನ್ನೋ ಹಾಗೆ ನೋಡ್ಲಾಗ್ತಾ ಇದೆ. ಜಾಗತಿಕ ವೇದಿಕೆಗಳಲ್ಲಿ ವಸುಧೈವ ಕುಟುಂಬಕಂ ಅಂದರೆ ಜಗತ್ತೇ ಒಂದು ಕುಟುಂಬ ಅಂತ ಬೊಬ್ಬಿರುವಂಥ ಈ ನಾಯಕರು ತಮ್ಮದೇ ಆಡಳಿತದಲ್ಲಿ ದೇಶದೊಳಗಿನ ಅಲ್ಪಸಂಖ್ಯಾತರನ್ನ ಆ ಕುಟುಂಬದಿಂದ ಹೊರಗಿಡ್ತಾ ಇರೋದು ದ್ವಂದ್ವ ನೀತಿಯ ಪರಮಾವಧಿ. ಇದು ಸರ್ಕಾರ ಕೂಡ ಎಲ್ಲರನ್ನೂ ರಕ್ಷಣೆ ಮಾಡಬೇಕಾದಂಥ ಹೊಣೆಗಾರಿಕೆಯನ್ನು ಮರೆತಿದೆ. ಸಂವಿಧಾನದ ಆಶಯಗಳು ಯಾರ್ಯಾರ್ದು ಮತೀಯ ವಿಕಲ್ಪಗಳ ಅಬ್ಬರದಲ್ಲಿ ಅಡಗಿ ಹೋಗ್ತಾ ಇರುವಂಥ ತಲ್ಲಣದ ದಿನಗಳನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಗೇನು ಅನಿಸಿಕೆ ಅಭಿಪ್ರಾಯಗಳಿದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.